ಇಂದು ಮನುಷ್ಯ ದಿನದಿಂದ ದಿನಕ್ಕೆ ಮಾನವೀಯತೆಯನ್ನ ಕಳೆದುಕೊಂಡು ರಾಕ್ಷಸನಾಗಿ ಬದಲಾಗ್ತಾ ಇರೋದಕ್ಕೆ ಈ ಕತೆ ಒಂದು ಉತ್ತಮ ಉದಾಹರಣೆ. ಒಬ್ಬ ವ್ಯಕ್ತಿಯ ಬಳಿ ಒಂದು ಹಸು ಇತ್ತು. ಆ ಹಸು ಮತ್ತು ಆ ಮನುಷ್ಯ ಒಟ್ಟಿಗೆ ಸಂತೋಷವಾಗಿ ಬದುಕ್ತಾ ಇದ್ರು. ಹಸು ಪ್ರತಿದಿನ ಲೀಟರ್ ಗಟ್ಲೆ ಹಾಲು ಕೊಡ್ತಾ ಇತ್ತು. ಆ ಹಾಲನ್ನ ಮಾರಾಟ ಮಾಡಿ ಆ ವ್ಯಕ್ತಿ ತನ್ನ ಮನೆಯ ಖರ್ಚನ್ನ ನಡೆಸ್ತಾ ಇದ್ದ. ಹಸುವು ಖುಷಿಯಾಗಿತ್ತು, ಯಾಕಂದ್ರೆ ಅದಕ್ಕೆ ಒಳ್ಳೆಯ ಆಹಾರವೂ ಸಿಗ್ತಾ ಇತ್ತು, ಸರಿಯಾದ ಕಾಳಜಿಯೂ ಇತ್ತು. ಅದು ಮನಸ್ಸಿನಲ್ಲಿ ನನ್ಗೊಳ್ಳೆಯ ಮಾಲೀಕ ಸಿಕ್ಕಿದ್ದಾನೆ ಅಂತ ಭಾವಿಸಿತ್ತು. ಕಾಲ ಸಾಗಿತ್ತು, ವರ್ಷಗಳು ಕಳೆಯುತ್ತಾ ಹೋದವು. ಹಸುವಿಗೆ ವಯಸ್ಸಾಯಿತು ಮತ್ತು ಒಂದಿನ ಹಾಲು ಕೊಡೋದನ್ನ ನಿಲ್ಲಿಸ್ತು. ಮೊದಲ ಕೆಲವು ದಿನಗಳು ಆ ಮನುಷ್ಯ ಅದನ್ನ ಪ್ರೀತಿಯಿಂದಲೇ ನೋಡ್ಕೊಂಡ. ಆದ್ರೆ ನಿಧಾನವಾಗಿ ಅವನ ದೃಷ್ಟಿಯಲ್ಲಿ ಹಸು ಭಾರವಾಗತೊಡಗಿತು. ಹೇಗಿರಬೇಕಾದ್ರೆ ಒಂದು ದಿನ ರಾತ್ರಿ ಆ ಹಸುವಿನಿಂದ ಈಗ ಏನೇನು ಪ್ರಯೋಜನ ಇಲ್ಲ ಅಂತ ಆತ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಹೀಗಾಗಿ ಮರುದಿನ ಸ್ವಲ್ಪ ಹಣಕ್ಕಾಗಿ ಆ ಹಸುವನ್ನ ಕಸಾಯಿ ಖಾನೆಗೆ ಮಾರಿಬಿಡ್ತಾನೆ. ಆ ಹಣದಿಂದ ಮತ್ತೊಂದು ಹಾಲು ಕೊಡುವ ಹೊಸ ಹಸುವನ್ನ ತರ್ತಾನೆ. ಹೊಸ ಹಸುವಿನಿಂದ ಹಾಲು ಬಂತು, ಹಣವೂ ಬರತೊಡಗಿತು. ಇನ್ನೊಂದು ಕಡೆ ಮೀಟ್ ಕಂಪನಿ ಹಳೆಯ ಹಸುವನ್ನ ಕೊಂದು ಅದರ ಮಾಂಸವನ್ನ ಮಾರಾಟ ಮಾಡ್ತು. ಹೀಗಿರಬೇಕಾದ್ರೆ ಕೆಲವೇ ದಿನಗಳಲ್ಲಿ ಆ ಮನುಷ್ಯನ ಮಗ ತೀವ್ರವಾಗಿ ಅಸ್ವಸ್ಥನಾದ. ಯಾವುದೇ ಚಿಕಿತ್ಸೆಯೂ ಕೆಲಸ ಮಾಡಲಿಲ್ಲ. ಆಗ ಗ್ರಾಮದಲ್ಲಿದ್ದ ಸಾಧುಗಳು, ನೀನು ದುರಾಸೆಯಿಂದ ಕಸಾಯಿ ಖಾನಿಗೆ ಮಾರಿದ ಹಸುವಿನ ಶಾಪದಿಂದಲೇ ಹೀಗಾಗಿದೆ ಅಂತ ಹೇಳ್ತಾರೆ. ತಪ್ಪಿನ ಅರಿವಾದ ನಂತರ ಆ ಮನುಷ್ಯ ಪಶು ಸೇವೆಗೆ ತೊಡಗಿದ. ಗ್ರಾಮದಲ್ಲಿ ಒಂದು ಗೋಶಾಲೆಯನ್ನ ಕಟ್ಟಿಸಿದ. ನಿಧಾನವಾಗಿ ಅವನ ಮಗನೂ ಕೂಡ ಚೇತರಿಸಿಕೊಂಡ. ಆಗ ಅವನಿಗೆ ಅರ್ಥವಾಯಿತು, ಪಶುಗಳು ನಮಗೆ ನಿಸ್ವಾರ್ಥ ಪ್ರೀತಿಯನ್ನ ನೀಡ್ತಾವೆ, ಆದರೆ ಸ್ವಾರ್ಥ ಮನುಷ್ಯನನ್ನ ಕ್ರೂರಿಯನ್ನಾಗಿ ಮಾಡುತ್ತೆ. ಇದು ಕಟ್ಟುಕತೆಯಾಗಿರಬಹುದು. ಈ ಜಗತ್ನಲ್ಲಿ ಈಗ ಆಗ್ತಾ ಇರೋದು ಇದೆ. ನಮ್ಮಿಂದ ಉಪಯೋಗ ಇರುವವರಿಗೆ ಮಾತ್ರ ನಮ್ಮನ್ನ ಬಳಸ್ಕೊಳ್ತಾರೆ. ಅವಶ್ಯಕತೆ ಮುಗಿದ ಮೇಲೆ ಹಸುವಿನ ರೀತಿಯೇ ನಮ್ಮನ್ನ ದೂರ ಮಾಡ್ತಾರೆ.